ಈ ಎಲ್ಲ ಬೆಳವಣಿಗೆಗಳ ನಡುವೆನೇ ದೆಹಲಿಯಲ್ಲಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ವೇಣುಗೋಪಾಲ್ ಅವರ ಜೊತೆಗೆ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ದಲಿತ ನಾಯಕರ ಸಭೆ, ಕೆಪಿಸಿಸಿ ವಿಚಾರ, ಪಕ್ಷದೊಳಗಿನ ಬೆಳವಣಿಗೆಗಳು ಏನೇನು ಆಗ್ತಾ ಇದೆ, ಈ ಎಲ್ಲ ವಿಚಾರಗಳ ಬಗ್ಗೆ ವೇಣುಗೋಪಾಲ್ ಜೊತೆ ಪರಂ ಚರ್ಚೆಯನ್ನ ನಡೆಸಿದ್ದಾರೆ ಪರಮೇಶ್ವರ್ ಅವರು. ರಾಜ್ಯದಲ್ಲಿನ ಬೆಳವಣಿಗೆ ಏನೇನು ಆಗ್ತಾ ಇದೆ ಅಂತ ಕೆಸಿ ವೇಣುಗೋಪಾಲ್ ಅವರ ಜೊತೆಗೆ ಮುಕ್ತವಾಗಿ ಮಾತುಕತೆ ಆಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಈ ದಲಿತ ನಾಯಕರುಗಳ ಸಮಾವೇಶ ಅನ್ನುವಂಥದ್ದಕ್ಕೆ ಏನೊಂದು ಹಿಂದೆ ಪ್ಲಾನ್ ಆಗಿತ್ತು, ಅದಕ್ಕೇನು ಹೈಕಮಾಂಡ್ ಕಡೆಯಿಂದ ತಡೆ ಹಾಕುವಂಥ ಪ್ರಯತ್ನಗಳಾಗಿತ್ತು, ಆ ವಿಚಾರವಾಗಿಯೂ ಕೂಡ ಪ್ರಸ್ತಾಪಕ್ಕೆ ಬಂದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಮತ್ತೊಂದು ಅನ್ನುವಂಥ ರೀತಿಯಾಗಿ 16 ರೀತಿಯ ಅಂತ ಚರ್ಚೆ ನಡೀತಾ ಇದೆ. ಆ ವಿಚಾರವಾಗಿ ಹೇಗಿದ್ರು ಮೊನ್ನೆ ತಾನೇ ರಾಜಣ್ಣ ಅವರು ಬಂದು ಅವರು ಕೂಡ ಕೆಲ ನಾಯಕರುಗಳನ್ನ ಭೇಟಿಯಾಗಿ ಹೋಗಿದ್ದಾರೆ. ಹಾಗಾಗಿ ಇದು ಹೊಸದಾಗೇನೋ ಅವರ ಗಮನಕ್ಕೆ ತರ್ತಾ ಇರುವಂಥ ಸಂಗತಿ ಅಲ್ಲ. ಬಟ್ ಇವರ ಅಭಿಪ್ರಾಯ ಏನಿದೆ ಆ ವಿಚಾರವಾಗಿ ಅನ್ನುವಂಥದ್ದನ್ನು ಹೇಳೋ ಪ್ರಯತ್ನ ಆಗಿದೆ. ಪಕ್ಷದ ಒಳಗಿನ ಬೆಳವಣಿಗೆಗಳು ಏನೇನು ಆಗ್ತಾ ಇದೆ ಅನ್ನುವಂಥದ್ರ ಸಂಬಂಧಪಟ್ಟ ಹಾಗೇನೂ ಕೂಡ ಕೆಲ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಇನ್ನೊಂದು ವಿಚಾರ ಅಂತ ಅಂದರೆ, ಒಂದು ಕಡೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥ ಈ ರೀತಿಯಾದಂಥ ಬೆಳವಣಿಗೆಗಳು, ಮತ್ತೊಂದು ರಾಜ್ಯದಲ್ಲಿ, ಮತ್ತೊಂದು ಕಡೆ ದೆಹಲಿ ಮಟ್ಟದಲ್ಲಿ ಭಾಳಷ್ಟು ನಾಯಕರುಗಳು ಹೋಗಿ ಹೈಕಮಾಂಡ್ ನಾಯಕರುಗಳನ್ನ ಮೇಲಿನ ಮೇಲೆ ಭೇಟಿ ಆಗ್ತಾ ಇರುವಂಥದ್ದು, ಇದು ಭಾಳ ಬದಲಾವಣೆಯ ಸುಳಿವನ್ನಂತೂ ಕೊಡ್ತಾ ಇದೆ ಅನ್ನುವಂಥ ಸ್ಪಷ್ಟ. ಅದೊಂದು ಬದಲಾವಣೆ ಆಗಬಹುದು ಅನ್ನೋದು, ಇಲ್ಲ ಬದಲಾವಣೆ ಆಗದೆ ಯಥಾಸ್ಥಿತಿ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನುವಂಥ ರೀತಿಯ ಕೆಲವರು ಹಕ್ಕೊತ್ತಾಯ ಕೂಡ ಇರ್ಬೋದು. ಸೊ ಆ ರೀತಿಯಂಥ ಭಾಳಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಒಂದು ಹಂತದಲ್ಲಿ ಪರಮೇಶ್ವರ್ ಅವರು ಹೋಗ್ತಾ ಇರುವಂಥದ್ದು ಖಾಸಗಿ ಕಾರ್ಯಕ್ರಮ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಇಲ್ಲ, ಅವರು ಹೈಕಮಾಂಡ್ ನಾಯಕರುಗಳನ್ನ ಕೂಡ ಮೇಲಿನ ಮೇಲೆ ಭೇಟಿ ಆಗ್ತಾ ಇರೋದನ್ನ ನೋಡಿದ್ರೆ ತಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಅವ್ರ ಗಮನಕ್ಕೆ ತರುವಂಥ ಪ್ರಯತ್ನ ಅಂತೂ ಆಗ್ತಾ ಇದೆ. ಇದೆಲ್ಲ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳ ನಡುವೆ